ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ಇಲ್ಲೊಂದು PDF ಇದೆ, ಇದು ಫಾರ್ ಇಂಜಿನಿಯರ್ಸ್. ಸೊ ಇದು PDF ಏನಿದೆ ಅಂತ ಒಂದು ಸಾರಿ ನೋಡಿ, ಆಮೇಲೆ ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ. ಆ ವಿಡಿಯೋ ಒಂದು ಸಾರಿ ನೋಡಿ, ಆಮೇಲೆ ಈ ವಿಡಿಯೋನ ಡಿಸ್ಕಷನ್ ಕಂಟಿನ್ಯೂ ಮಾಡೋಣ. ಓಕೆ, ಏನಿದು PDF ಅಂದರೆ 2025-26ನೇ ಸಾಲಿನ ಆಯವ್ಯಯದ ಅಂದರೆ ಬಜೆಟ್ ಭಾಷಣದ ಘೋಷಣೆಯಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಸರ್ಕಾರಿ ಪಾಲಿಟೆಕ್ನಿಕ್ಗಳು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಮತ್ತು UVCE ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳ ಎದುರಾಗಿ ಆಡಳಿತ ಇಲಾಖೆ ಪ್ರಸ್ತಾಪಿಸಿದಂತೆ ಈ ಕೆಳಕಂಡ ಪಟ್ಟಿಯನ್ವಯ 2000 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿಸಿದೆ ಅಂತ ಒಂದು ಈ PDF ಅಲ್ಲಿ ಹೇಳಿದ್ದಾರೆ. ಏನು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಅಪ್ರೂವಲ್ ಕೊಟ್ಟಿದ್ದಾರೆ. ಸೊ ಇದರ ಪ್ರಕಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್, ಫಸ್ಟ್ ಗ್ರೇಡ್ ಕಾಲೇಜಲ್ಲಿ 826 ಹುದ್ದೆಗಳು ಖಾಲಿ ಇದೆ. ಅದೇ ಥರ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ಗಳಲ್ಲಿ 941 ಹುದ್ದೆಗಳಿದೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ 186 ಹುದ್ದೆಗಳು ಮತ್ತು UVCE ವಿಶ್ವವಿದ್ಯಾಲಯದಲ್ಲಿ 47 ಹುದ್ದೆಗಳಿದ್ದಾವೆ ಅಂತ ಹೇಳಿದ್ದಾರೆ. ಇದರಲ್ಲಿ ಫಾರ್ ಇಂಜಿನಿಯರ್ಸ್ ಇದು 2 ಪೋಸ್ಟ್ ಏನಿದೆ, ತುಂಬ ಇಂಪಾರ್ಟೆಂಟ್ ಪೋಸ್ಟ್ಗಳಿದೆ. ಇದರಲ್ಲಿ ಇದು ನಿಮಗೆ ಲೆಕ್ಚರರ್ ಪೋಸ್ಟ್ಗಳು. ಇದರಲ್ಲಿ 491 ಏನಿದೆ, ಇದು ಡಿಫ್ರೆಂಟ್ ಬ್ರಾಂಚ್ಗೋಸ್ಕರ ಆಮೇಲೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದಮೇಲೆ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಆಲ್ಮೋಸ್ಟ್ 215 ಮೆಕ್ಯಾನಿಕಲ್ ಇದೆ, ಅರೌಂಡ್ 215 ಅಥವಾ 200 ಅಂದ್ಕೊಳ್ಳಿ, 200 ಮೆಕ್ಯಾನಿಕಲ್ ಪೋಸ್ಟ್ಗಳಿದೆ ಅಂತ ನ್ಯೂಸ್ ಇದೆ. ಸೊ ಅದೇ ಥರ ಸಿವಿಲ್ ಅವರಿಗೂ ಒಂದು 250ಇಂದ 300ವರೆಗೂ ಇರಬೇಕು. ಮತ್ತು ಡಿಫ್ರೆಂಟ್ ಬ್ರಾಂಚ್ ಅವರಿಗೆ ಬೇರೆ ಬೇರೆ ಪೋಸ್ಟ್ಗಳು ಕಾಲ್ಫಾರ್ಮ್ ಆಗೋ ಚಾನ್ಸಸ್ ಇದೆ. ಸೊ ಟೋಟಲ್ 941 ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಅಪ್ರೂವಲ್ ಕೊಟ್ಟಿರೋವಂಥದ್ದು. ಓಕೆ, ಈ PDF ಜೊತೆಗೆ ನಾನು ಈಗ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ಆ ವಿಡಿಯೋ ನೋಡಿ. ಆ ವಿಡಿಯೋದಲ್ಲಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆದಂಥ MC ಸುಧಾಕರ್ ಅವರು ಈ ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ. ಓಕೆ, ಒಂದ್ಸರಿ ಆ ವಿಡಿಯೋ ನೋಡಿ. I'd like to announce that the state of Karnataka is going to start the recruitment process for filling up 186 posts in the colleges, in the government engineering colleges, about 941 posts in the government polytechnics, and in the collegiate education we are going to fill up about 826, and in UVCE we are going to fill up about 47 posts. Totally 2,000 posts are going to be filled up shortly, and the notification is going to come out. So whoever is probably interested, probably can wants to pursue their career as a faculty, as a teaching as a profession, probably you can look into this option right before you. I'd like to announce that Karnataka, the state of... ಈ ವಿಡಿಯೋದಲ್ಲಿ ಅವ್ರು ಏನು ಹೇಳಿದ್ದಾರೆ, ಸೇಮ್ ಅದೇ ಥರ ನಾವು ಇಲ್ಲೇನು ಡಿಸ್ಕಸ್ ಮಾಡಿದ್ದೀವಿ ಇದೆಲ್ಲ ಪೋಸ್ಟ್ಗಳು ಇದ್ದಾವೆ ಅಂತ. ಸೊ ಖುದ್ದಾಗಿ ಮಿನಿಸ್ಟರ್ನೇ ಹೇಳಿದ್ದಾರೆ. ಸೊ ಅದ್ರ ಪ್ರಕಾರ ಸೊ ಈ ರಿಕ್ರೂಟ್ಮೆಂಟ್ಗಳು ಬರೋದು 100% ಬಂದೇ ಬರುತ್ತೆ. ಇದರಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರುತ್ತೆ ಅಂದರೆ, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ಗಳಲ್ಲಿ ಲೆಕ್ಚರರ್ಸ್ ಆಗೋಕ್ಕೆ, ಪ್ರೊಫೆಸರ್ಗಳಾಗೋಕ್ಕೆ ಇದು ರೆಸ್ಪೆಕ್ಟಿವ್ BE ಆಗಿರಬೇಕು ಇವ್ರದ್ದು. ಸೊ BE ಆಗಿರಬೇಕು. ಇದರಲ್ಲಿ ನೀವು ಡಿಫ್ರೆಂಟ್ ಬ್ರಾಂಚಿಗೆ ಡಿಫ್ರೆಂಟ್ ಎಲಿಜಿಬಿಲಿಟಿ ಇರುತ್ತೆ. ಅದೇ ಥರ ಇಲ್ಲಿ MTech ಆಗಿರಬೇಕು. ಸೊ ಇದ್ರದ್ದು ಸಿಲೆಬಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬಂದಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಬಟ್ ಸ್ಟಿಲ್ ಆದ್ರೂ ಈ ಎಕ್ಸಾಮ್ ಬಗ್ಗೆ ಇನ್ನೊಂದು ಏನು ಇನ್ಫಾರ್ಮೇಷನ್ ಇದೆ ಅಂದರೆ, ಜನರಲ್ ಪಬ್ಲಿಕಲ್ಲಿ ಈ ಎಕ್ಸಾಮನ್ನು ಮೋಸ್ಟ್ ಪ್ರೊಬಬ್ಲಿ KE ಅವರು ಕಂಡಕ್ಟ್ ಮಾಡ್ತಾರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕಂಡಕ್ಟ್ ಮಾಡ್ತಾರೆ. ಇದು ಗ್ರೂಪ್ B ಫಾರ್ಮೆಟಲ್ಲಿ ಎಕ್ಸಾಮ್ ನಡೆಯೋ ಚಾನ್ಸಸ್ ಇದೆ. ಇದರಲ್ಲಿ ಒಂದು GS ಪೇಪರ್ ಇರುತ್ತೆ, ಇನ್ನೊಂದು ನಿಮಗೆ ಟೆಕ್ನಿಕಲ್ ಪೇಪರ್ ಇರುತ್ತೆ. ಸೊ GS ಪೇಪರ್ ಮೇ ಬಿ ಗ್ರೂಪ್ B ಅಲ್ಲಿ KE ಅವರು ನಡೆಸಿದಾಗ 300 ಮಾರ್ಕ್ಸಿಗೆ ನಡೆಸ್ತಾರೆ. ಇದು ಕೂಡ 300 ಮಾರ್ಕ್ಸಿಗೆ ನಡೆಸೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ನೋಟಿಫಿಕೇಶನ್ ಬಂದಮೇಲೆ ನಿಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಬಟ್ ಮೋಸ್ಟ್ ಪ್ರೊಬಬ್ಲಿ ಎಕ್ಸಾಮಿನೇಷನ್ ಫಾರ್ಮೆಟ್ ಇದೇ ಥರ ಇರುತ್ತೆ. ಪೇಪರ್ 1 GS ಇರುತ್ತೆ, ಪೇಪರ್ 2 ಟೆಕ್ನಿಕಲ್ ಇರುತ್ತೆ. ಇದರಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಸಿಲೆಬಸ್ ಫಾರ್ KPSC ಎಕ್ಸಾಮಿನೇಷನ್ ಫಾರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಒಂದು ಇದಿದೆ. ಇದು ಡಿಗ್ರಿ ಗ್ರ್ಯಾಜುಯೇಟ್ ಲೆವೆಲ್ ಅವರಿಗೆ, ಅಂದರೆ ನಾನು ಹೇಳ್ದಂಗೆ BE ಅವರಿಗೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಮಿಗೆ ಏನು ಮಾಡ್ತಾರೆ ಅಂದರೆ ಇಲ್ಲಿ ಸಿಲೆಬಸ್ ಕೊಟ್ಟಿದ್ದಾರೆ.
ಇಲ್ಲಿ ಸಿಲೆಬಸ್ ಮೆನ್ಷನ್ ಮಾಡಿದ್ದಾರೆ. ಈ ಸಿಲೆಬಸ್ ಪ್ರಕಾರ ಇರುತ್ತೆ. ಡೀಟೇಲ್ಡ್ ಸಿಲೆಬಸ್ ಇದೆ ಇದು. ಸೊ ಈ ಡೀಟೇಲ್ಡ್ ಸಿಲೆಬಸ್ಸಲ್ಲಿ ನಿಮಗೆ ಅದನ್ನು ಪ್ರತಿಯೊಂದು ಟಾಪಿಕ್ಕನ್ನು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಇದು KPSC ಇದು. ಸೊ ಬಟ್ ಆದರೆ ಏನಂದರೆ ಇದೇ ನಿಮಗೆ ಸಿಲೆಬಸ್ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. KE ಅವರು ಅಥವಾ KPSC ಅವರು ಯಾರು ಎಕ್ಸಾಮ್ ನಡೆಸ್ತಾರೆ, ಮೋಸ್ಟ್ ಪ್ರೊಬೆಬ್ಲಿ KE ಅವರೇ ನಡೆಸ್ತಾರೆ. ಅದನ್ನು ನಡೆಸಿದಾಗ ಅವರು ನೋಟಿಫಿಕೇಷನಲ್ಲಿ ನಿಮಗೆ ಸಿಲೆಬಸ್ ಕೊಡ್ತಾರೆ. ಬಟ್ ಮೋಸ್ಟ್ ಪ್ರೊಬೆಬ್ಲಿ ಇದೇ ಸಿಲೆಬಸ್ಸೇ ಇರುತ್ತೆ, ಯಾಕಂದರೆ ಇದೇ ಮೇಜರ್ ಟಾಪಿಕ್ಸ್ ಎಲ್ಲ ಕವರ್ ಆಗಿದೆ ಈ ಸಿಲೆಬಸ್ಸಲ್ಲಿ. ಸೊ ಇದೊಂದು ಗೋಲ್ಡನ್ ಅಪಾರ್ಚುನಿಟಿ ಫಾರ್ ಇಂಜಿನಿಯರ್ಸ್. ಯಾರ್ಯಾರು ಸರ್ಕಾರಿ ಹುದ್ದೆಗಳಿಗೆ ಆಲ್ರೆಡಿ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಗ್ರೂಪ್ ಸಿಗೆ ಅಥವಾ ಗ್ರೂಪ್ ಬಿಗೆ ಇಂಜಿನಿಯರಿಂಗ್ ಮಾಡಿ ಯಾರ್ಯಾರು ಪ್ರಿಪೇರ್ ಮಾಡ್ತಿದ್ದೀರಾ, KASಗೆ ಓದಿದ್ದೀರಾ, UPSCಗೆ ಪ್ರಿಪೇರ್ ಮಾಡಿದ್ದೀರಾ, ಸೊ ನಿಮ್ಮದು GS ಆಲ್ರೆಡಿ ಸ್ಟ್ರಾಂಗ್ ಇರುತ್ತೆ. ಸೊ ಟೆಕ್ನಿಕಲ್ ಒಂದು ನೀವು ಪೇಪರ್ ಪ್ರಿಪೇರ್ ಆದರೆ, ಈ ಸಿಲೆಬಸ್ಸಿಗೆ ಪ್ರಿಪೇರ್ ಆದರೆ ನಿಮಗೆ ಈ 941 ಹುದ್ದೆಗಳಿಗೆ ನೀವು ಕಾಂಪೀಟ್ ಮಾಡ್ಬೋದು. ಇದು ಒಂದು ಗೋಲ್ಡನ್ ಅಪಾರ್ಚುನಿಟಿ. ಇದು ಆಲ್ಮೋಸ್ಟ್ ಎವ್ರಿ 10 ಇಯರಿಗೆ ಒಂದು ಸಾರಿ ಆಗುವಂಥ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಇದು. ಸೊ ಅದಕ್ಕೋಸ್ಕರ ಈ ಚಾನ್ಸ್ ಮಿಸ್ ಮಾಡ್ಕೋಬೇಡಿ. ಈ ರಿಕ್ರೂಟ್ಮೆಂಟ್ಗೆ ನಮ್ಮ ಕಡೆಯಿಂದ, ನಮ್ಮ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಏನೇನು ಸಪೋರ್ಟ್ ಬೇಕೋ ಅದನ್ನ ನಾವು ಮಾಡ್ತೀವಿ. ನಿಮ್ಮ ರಿಕ್ವೆಸ್ಟ್ ಮೇಲೆ ನಾವು GS ಕ್ರ್ಯಾಶ್ ಕೋರ್ಸ್ನು ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. ಆಮೇಲೆ ಟೆಕ್ನಿಕಲ್ಗೆ ನಿಮ್ಗೇನಾದ್ರು ಗೈಡೆನ್ಸ್ ಬೇಕು, ಟೆಕ್ನಿಕಲ್ಲಿಗೆ ನಿಮ್ಗೆ ಸಪೋರ್ಟ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಟೆಕ್ನಿಕಲ್ಲಿಗೆ ಏನಾದ್ರು ಸಪೋರ್ಟ್ ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ. ಮತ್ತು ಇದನ್ನು ಎಕ್ಸಾಮು KE ಅವ್ರು ನಡೆಸೋದ್ರಿಂದ ನಿಮಗೆ ಆಲ್ಮೋಸ್ಟ್ ಒಂದು ತಿಂಗಳು 2 ತಿಂಗಳಲ್ಲಿ ರಿಸಲ್ಟ್ ಬಂದುಬಿಡುತ್ತೆ. ಸೊ ಯು ವಿಲ್ ಗೆಟ್ ದ ಕ್ಲಾರಿಟಿ. ನೀವು ಇದರಲ್ಲಿ ಈ ಹುದ್ದೆಯಲ್ಲಿ ಹೋದರೆ ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗಿದೆ. ಬೇಸಿಕ್ ಪೇ ಈಗ 7th ಕಮಿಷನಲ್ಲೇ ನಿಮಗೆ ಅರೌಂಡ್ 1 ಲಕ್ಷ ಬರ್ತಾ ಇದೆ. 8th ಪೇ ಕಮಿಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದರಲ್ಲಿ ಏಪ್ರಿಲಿಂದ 8th ಪೇ ಕಮಿಷನ್ ಬರುತ್ತೆ ಅಂತಿದ್ದಾರೆ. ಸೊ ಅದರಲ್ಲಾದರೆ ನಿಮಗೆ 1.33 ಬೇಸಿಕ್ ಪೇನೇ ಆಗೋ ಚಾನ್ಸ್ ಇದೆ. ಸೊ ಹಂಗಾಗಿ ಸ್ಯಾಲ್ರಿ ಚೆನ್ನಾಗಿದೆ. ಡೋಂಟ್ ಮಿಸ್ ದಿಸ್ ಅಪಾರ್ಚುನಿಟಿ. ನಿಮ್ಗೇನಾದ್ರು ಈ ರಿಕ್ರೂಟ್ಮೆಂಟ್ಗೋಸ್ಕರ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಮತ್ತು ಯಾವುದಾದ್ರು ಕೋರ್ಸ್ ಬೇಕಾಗಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಸಜೆಸ್ಟ್ ಮಾಡಿ. ಆಮೇಲೆ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಏನೋ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀವಿ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಥ್ಯಾಂಕ್ ಯು.